Hello dear learners, welcome back to MSG tutorial classes. Today in this session, let us see BCom first year, first semester, modern marketing, module 3, marketing mix. Marketing mix ಅನ್ನೋದನ್ನ ಏನನ್ನ ನೋಡ್ಕೊಂಡು ಬರೋಣ ಬನ್ನಿ. ಮತ್ತೆ ಅದರ ಡೆಫಿನಿಷನ್ ಏನಿದೆ ಅದೆಲ್ಲದನ್ನು ನೋಡ್ಕೊಂಡು ಬರೋಣ. Marketing mix has the components of marketing mix, meaning and elements, product mix, product line, product life cycle, PLC, product planning, new product development, branding, packing and labeling, product positioning, product differentiation, concept and important, pricing factors influencing pricing, methods of pricing. ಇದರೆಲ್ಲದನ್ನು ಅದರ ಡೆಫಿನಿಷನ್ ಏನೇನಿದೆ ನೋಡ್ಕೊಂಡು ಬರೋಣ ಬನ್ನಿ. ಇದು SEP ಸಿಲೆಬಸ್, ಸ್ಟೇಟ್ ಎಜುಕೇಶನ್ ಪಾಲಿಸಿ ಸಿಲೆಬಸ್, ಮಾರ್ಕೆಟಿಂಗ್ ಮಿಕ್ಸ್, ಮಾಡರ್ನ್ ಮಾರ್ಕೆಟಿಂಗ್. ಲೆಟ್ us go to the session. Marketing mix meaning. Marketing mix is a set of tools a company uses to satisfy customer needs and achieve goals. Marketing mix andre set of tools that a company uses to satisfy customer needs ಮತ್ತೆ achieve their goals. Customer satisfaction ಇಂದನೇ ಅವರ ಒಂದು goals ನ achieve ಮಾಡಕ್ಕಾಗುತ್ತೆ. That is what marketing mix. Example, a company decides its product features, price, distribution and promotion strategy. ಇದೆಲ್ಲದನ್ನು market mix example. Components of marketing mix. Components of marketing mix is the 4Ps: product, price, place, promotion. Important question kuda idu, just listen ಮಾಡ್ಕೊಳ್ಳಿ. First P is to product, what the company sells to meet customer needs. Example, iPhone, chocolates and any other laptops, tabs, etc. ಅದಕ್ಕೆ ಆದಂತ ಬ್ರ್ಯಾಂಡ್ ಅನ್ನೋದು ಇರುತ್ತಲ್ವಾ, ಸೊ ಆ ಬ್ರ್ಯಾಂಡ್ ನ ನಾವು ಪ್ರಮೋಟ್ ಮಾಡಬೇಕಾಗುತ್ತೆ. ದಟ್ ಇಸ್ ವಾಟ್ ಪ್ರಾಡಕ್ಟ್. ವಾಟ್ ದ ಕಂಪನಿ ಸೇಲ್ಸ್ ಟು ಮೀಟ್ ಕಸ್ಟಮರ್ ನೀಡ್ಸ್. ಎಕ್ಸಾಂಪಲ್, ಐಫೋನ್ ಅಂಡ್ ಚಾಕ್ಲೇಟ್ಸ್. ಅದರ ಪ್ರೈಸ್, ಅಮೌಂಟ್ ಚಾರ್ಜ್ಡ್ ಫಾರ್ ದ ಪ್ರಾಡಕ್ಟ್. ನಾವು ಆ ಒಂದು ಪ್ರಾಡಕ್ಟ್ ನ ಏನ್ ಸೆಲ್ ಮಾಡ್ತಾ ಇದೀವಿ, ಆ ಪ್ರಾಡಕ್ಟ್ ಗೆ ಎಷ್ಟು ಅಮೌಂಟ್ ಫಿಕ್ಸ್ ಮಾಡಿದೀವಿ, ಎಷ್ಟು ಪ್ರೈಸ್ ಫಿಕ್ಸ್ ಮಾಡಿದೀವಿ ಅನ್ನೋದು. ಸೆಕೆಂಡ್ ಪಿ ಇಸ್ ದ ಕಾಂಪೊನೆಂಟ್ ಆಫ್ ಮಾರ್ಕೆಟಿಂಗ್. ಅಮೌಂಟ್ ಚಾರ್ಜ್ಡ್ ಫಾರ್ ದ ಪ್ರಾಡಕ್ಟ್. ಎಕ್ಸಾಂಪಲ್, 50 ಫಾರ್ ಅ ನೋಟ್ಬುಕ್. ಒಂದು ನೋಟ್ಬುಕ್ ಗೆ 50 ಅಂತ ಫಿಕ್ಸ್ ಮಾಡಿರ್ತೀವಲ್ವಾ ಅಮೌಂಟ್ ಪ್ರೈಸ್. ದಟ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಮಾರ್ಕೆಟಿಂಗ್, ಸೆಕೆಂಡ್ ಪಿ. ಅಂಡ್ ಥರ್ಡ್ ಪಿ ಇಸ್ ದ ಪ್ಲೇಸ್, ವೇರ್ ಅಂಡ್ ಹೌ ದ ಪ್ರಾಡಕ್ಟ್ ಈಸ್ ಸೋಲ್ಡ್. ಎಲ್ಲಿ ಹೇಗೆ ಆ ಪ್ರಾಡಕ್ಟ್ ನ ಸೆಲ್ ಮಾಡ್ತೀವಿ ಅನ್ನೋದು ಥರ್ಡ್ ಪಿ. ಎಕ್ಸಾಂಪಲ್, ಆನಿಯನ್ ಇಸ್ ಇನ್ ಸ್ಟೋರ್ ಅಂಡ್ ಸೂಪರ್ ಮಾರ್ಕೆಟ್. ಆನಿಯನ್ ನ ಹೋಗಿ ನಾವು ಬೇರೆ ಯಾವ್ದಾದ್ರು ಒಂದು ಸ್ಮಾರ್ಟ್ ಫೋನ್ ಇಂಡಸ್ಟ್ರಿಲೋ ಸ್ಮಾರ್ಟ್ ಫೋನ್ ಸೆಲ್ ಮಾಡುವಂತ ಶಾಪ್ ಅಲ್ಲೂ ಮಾರಕ್ಕಾಗಲ್ಲ. ಸೊ ಆನಿಯನ್ ಗಾದಂತ ಒಂದು ಸ್ಟೋರ್ ಇರುತ್ತೆ, ಸೂಪರ್ ಮಾರ್ಕೆಟ್ ಇರುತ್ತೆ, ಶಾಪ್ಸ್ ಇರುತ್ತೆ. ಸೊ ಅಲ್ಲಿ ಮಾತ್ರ ಆ ಒಂದು ಪ್ರಾಡಕ್ಟ್ ನ ಸೆಲ್ ಮಾಡಕ್ಕಾಗುತ್ತೆ. ದಟ್ ಈಸ್ ವಾಟ್ ಪ್ಲೇಸಿಂಗ್. ಅಂಡ್ ಪ್ರಮೋಷನ್, ಮೆಥಡ್ಸ್ ಟು ಇನ್ಫಾರ್ಮ್ ಅಂಡ್ ಪರ್ಸ್ಯೂ ಕಸ್ಟಮರ್ಸ್. ಕಸ್ಟಮರ್ಸ್ ಗೆ ಕೊಡುವಂತ ಒಂದು ಅಡ್ವರ್ಟೈಸ್ಮೆಂಟ್ ಅಂತಾದ್ರು ಅನ್ಕೊಳ್ಳಿ, ಪ್ರಮೋಷನ್ ಮಾಡೋದಾದ್ರು ಅನ್ಕೊಳ್ಳಿ ನಮ್ಮ ಒಂದು ಪ್ರಾಡಕ್ಟ್ ನ. ಎಕ್ಸಾಂಪಲ್, ಆಡ್ಸ್, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್. ಇದೆಲ್ಲಾನು ಕೂಡ ನಮ್ಮ ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಕ್ ಯೂಸ್ ಆಗುತ್ತೆ. ಅಂಡ್ ಥರ್ಡ್ ಒನ್, ಪ್ರಾಡಕ್ಟ್, ಎನಿಥಿಂಗ್ ದಟ್ ಸ್ಯಾಟಿಸ್ಫೈಸ್ ಕಸ್ಟಮರ್ ನೀಡ್ಸ್. ಎಕ್ಸಾಂಪಲ್, ಅ ಟೆಕ್ಸ್ಟ್ ಬುಕ್ ಫಾರ್ ಸ್ಟೂಡೆಂಟ್ ಆರ್ ಅ ಸಾಫ್ಟ್ ಡ್ರಿಂಕ್. ಟೆಕ್ಸ್ಟ್ ಬುಕ್ ಫಾರ್ ಸ್ಟೂಡೆಂಟ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ ಆಗಿರ್ಬೋದು. ಟೆಕ್ಸ್ಟ್ ಬುಕ್ ಇಲ್ಲದೆ ಯಾವ ಸ್ಟೂಡೆಂಟ್ ಎಜುಕೇಶನ್ ನ ಪರ್ಸ್ಯೂ ಮಾಡಕ್ಕಾಗಲ್ಲ, ಇನ್ ದ ಸೆನ್ಸ್ ಕಂಟಿನ್ಯೂ ಮಾಡಕ್ಕಾಗಲ್ಲ. ಸೊ ಪ್ರಾಡಕ್ಟ್ ಈಸ್ ಎನಿಥಿಂಗ್ ದಟ್ ಸ್ಯಾಟಿಸ್ಫೈಸ್ ಕಸ್ಟಮರ್ ನೀಡ್ಸ್. ದಟ್ ಈಸ್ ವಾಟ್ ಪ್ರಾಡಕ್ಟ್. ಅಂಡ್ fourth one, product mix, all the products offered by a company. Example, Samsung sells phones, TVs and appliances. So ella electric gadgets comes under the one industry is Samsung. Samsung ಅನ್ನೋ ಕಂಪನಿಲೇ ಈ ಒಂದು ಸ್ಯಾಮ್ಸಂಗ್ ಫೋನ್ಸ್ ಆಗಿರ್ಬೋದು, ಟಿವಿಸ್ ಆಗಿರ್ಬೋದು, ಮತ್ತೆ ಹೋಮ್ ಅಪ್ಲಯನ್ಸಸ್ ಎಲ್ಲಾನು ಕೂಡ ಈ ಪ್ರಾಡಕ್ಟ್ ಮಿಕ್ಸ್ ಅಲ್ಲೇನೆ ಬಂದ್ಬಿಡುತ್ತೆ. ದಟ್ ಈಸ್ ವಾಟ್ ಪ್ರಾಡಕ್ಟ್ ಮಿಕ್ಸ್. ಆಲ್ ದ ಪ್ರಾಡಕ್ಟ್ಸ್ ಆಫರ್ಡ್ ಬೈ ಅ ಸೇಮ್ ಕಂಪನಿ ಇಸ್ ನೋನ್ as a product mix. And product line, a group of related products in a same category. Example, Samsung Galaxy S, A and M series phone. ಇದು ಏನು ಅಂದ್ರೆ ಪ್ರಾಡಕ್ಟ್ ಲೈನ್ ಅಂದ್ರೆ ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ಆ ಒಂದು ಫ್ಯೂಚರ್ಸ್ ಏನಿದೆ, ಆ ಫೋನ್ ಫ್ಯೂಚರ್ಸ್ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಹೋಗೋದು. ಎಕ್ಸಾಂಪಲ್, ಸ್ಟಾರ್ಟಿಂಗ್ Samsung Galaxy S, Samsung Galaxy A and Samsung Galaxy M is the series of phone. This is what product line. And sixth one, ಪ್ರಾಡಕ್ಟ್ ಲೈಫ್ ಸೈಕಲ್, PLC. ಇದನ್ನು ಕೂಡ ಇಂಪಾರ್ಟೆಂಟ್ ಕ್ವಶನ್. ಪ್ರಾಡಕ್ಟ್ ಲೈಫ್ ಸೈಕಲ್,
ಸ್ಟೇಜಸ್ a product goes through in the market. ಯಾವ ಸ್ಟೇಜ್ ಅಲ್ಲಿ ಪ್ರಾಡಕ್ಟ್ಸ್ ಬಂದು ಮಾರ್ಕೆಟ್ ಅಲ್ಲಿ ಸೇಲ್ಸ್ ಆಗ್ತಾ ಹೋಗುತ್ತೆ ಅನ್ನೋದು ನೋಡೋಣ. ಇಂಟ್ರೊಡಕ್ಷನ್, product launch is the introduction. Growth, sales is increased, sales increase. Maturity, sales in peak. Decline, sales fall. These are the product life cycle of PLC. So example, DVD players are in decline, smartphones in growth. ಈ ಗ್ರೋತ್ ಅನ್ನೋ ಪ್ಲೇಸ್ ಅಲ್ಲಿ ಸ್ಮಾರ್ಟ್ಫೋನ್ಸ್ ಇದೆ, ಇನ್ ದ ಸೆನ್ಸ್ ಸೇಲ್ಸ್ ಆರ್ ಇನ್ಕ್ರೀಸ್ಡ್. DVD players are in the place of decline, in the sales fall down suddenly. ಸೊ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಯಾವುದೇ ಒಂದು ಬ್ರ್ಯಾಂಡ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಯಾವಾಗ್ಲೂ ಟಾಪ್ ಅಲ್ಲಿ ಇರಕ್ಕಾಗಲ್ಲ. ಆ ಒಂದು ಪ್ರಾಡಕ್ಟ್ ನ, ಆ ಒಂದು ಬ್ರ್ಯಾಂಡ್ ನ ಯಾವಾಗ್ಲೂ ಕಾಂಪಿಟೇಟ್ ಮಾಡಕ್ಕೆ ಕೆಳಗೆ ಎಷ್ಟೋ ಜನ ಕಾಂಪಿಟೇಟರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಕಾಂಪಿಟೇಟರ್ಸ್ ಇದಕ್ಕಿಂತ ಇವಾಗ ಟಾಪ್ ಅಲ್ಲಿ ಇರೋ ಬ್ರ್ಯಾಂಡ್ ಗಿಂತ ನಾವ್ ಏನ್ ಬೆಟರ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಗ್ರೋತ್ ಮತ್ತೆ ಡಿಕ್ಲೈನ್ ಅನ್ನೋದು ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕಾಮನ್ ಆಗಿರುತ್ತೆ. ಅಂಡ್ ಸೆವೆಂತ್ ಒನ್, ಪ್ರಾಡಕ್ಟ್ ಪ್ಲಾನಿಂಗ್, deciding product design, quality and variety to meet customer needs. So this is what product planning, deciding the product design ಮತ್ತೆ ಅದರ ಕ್ವಾಲಿಟಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಪ್ಲಾನಿಂಗ್ ಮಾಡಬೇಕಾಗುತ್ತೆ. ಮತ್ತೆ ವೆರೈಟಿ, ಅದ್ರ ಮತ್ತೆ ಫ್ಯೂಚರ್ ಅಲ್ಲಿ ಅದನ್ನ ಇನ್ನೂ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಪ್ರಾಡಕ್ಟ್ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್, ಡಿಸೈನಿಂಗ್ ಅಫೋರ್ಡಬಲ್ ನೋಟ್ಬುಕ್ಸ್ ಫಾರ್ ಸ್ಟೂಡೆಂಟ್. ಸ್ಟೂಡೆಂಟ್ಸ್ ಬಂದು ಎಲ್ಲಾರು 1000 ರೂಪೀಸ್, 100 ರೂಪೀಸ್, 500 ರೂಪೀಸ್ ಡಿಫ್ರೆಂಟ್ ಆಗಿ ನೋಟ್ಬುಕ್ ಸೇಲ್ಸ್ ಮಾಡ್ತಾ ಇರ್ತೀವಿ. ಬಟ್ ಸ್ಟೂಡೆಂಟ್ಸ್ ಯಾವ್ದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ಅವ್ರಿಗೆ ಯಾವ್ದು ಅಫೋರ್ಡಬಲ್ ಆಗಿದೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ಒಳ್ಳೆ ಕ್ವಾಂಟಿಟಿ ಇದೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟು ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ ನಾರ್ಮಲ್ ಆಗಿ. ದಿಸ್ ಇಸ್ ವಾಟ್ ಪ್ರಾಡಕ್ಟ್ ಪ್ಲಾನಿಂಗ್. ಅಂಡ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ನ್ಯೂ ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಮಾಡುವಾಗ ಏನೇನು ಸ್ಟ್ರಾಟಜೀಸ್ ಇದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಕ್ರಿಯೇಟಿಂಗ್ ನ್ಯೂ ಪ್ರಾಡಕ್ಟ್ಸ್ ಟು ಸ್ಯಾಟಿಸ್ಫೈ ಕಸ್ಟಮರ್ಸ್ ಆರ್ ಎಂಟರ್ ನ್ಯೂ ಮಾರ್ಕೆಟ್ಸ್. ಎಕ್ಸಾಂಪಲ್, ಲಾಂಚಿಂಗ್ ಅ ನ್ಯೂ ಎಜುಕೇಶನಲ್ ಆಪ್. ಆ ಫೋನ್, ಇವಾಗ ನಾವು ಒಂದು ನೋಟ್ಬುಕ್ ಇಂಡಸ್ಟ್ರಿ ಕಂಪ್ನಿನ ನಡೆಸ್ತಾ ಇದೀವಿ ಅಂದ್ರೆ ಆ ಕಂಪ್ನಿ ನಡೆಸಾದ್ಮೇಲೆ ಆಪ್ ಅನ್ನೋದನ್ನ ಲಾಂಚ್ ಮಾಡ್ಬೇಕಾಗುತ್ತೆ, ವೆಬ್ಸೈಟ್ ಅನ್ನೋದನ್ನ ಲಾಂಚ್ ಮಾಡ್ಬೇಕಾಗುತ್ತೆ. ಯಾವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಆ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಅದನ್ನ ಮೇಲ್ಗಡೆ ತಗೊಂಡು ಹೋಗ್ತಾನೆ ಇರ್ಬೇಕು ಹೊರತು ಒಂದೇ ಪ್ಲೇಸ್ ಅಲ್ಲಿ ಯಾವಾಗ್ಲೂ ಸ್ಟಕ್ ಆಗಿರ್ಬಾರ್ದು. ದಟ್ ಈಸ್ ವಾಟ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಅಂಡ್ ಬ್ರ್ಯಾಂಡಿಂಗ್ ಇಸ್ ದ ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಗಿವಿಂಗ್ ಅ ಪ್ರಾಡಕ್ಟ್ ಅ ಯೂನಿಕ್ ಐಡೆಂಟಿಟಿ ಆರ್ ಅ ನೇಮ್. ಸಿಂಪಲ್ ಆಗಿ ಮುಗಿಸ್ಬೇಕಾದ್ರೆ ನಮ್ಗೆ ಗೊತ್ತಿರುವಂತ ಎಲ್ಲಾ ಬ್ರ್ಯಾಂಡ್, ಕೋಕಾ ಕೋಲಾ, ಗೂಗಲ್, that is and all, they have already created a brand. Nike and also Jio, they are all just the brand. ಇಂಡಸ್ಟ್ರಿ ನೇಮ್ ಕೇಳಿದ್ರೇನೆ ನಮ್ಗೆ ಆ ಒಂದು ಬ್ರ್ಯಾಂಡ್ ಗೊತ್ತಾಗ್ಬಿಡುತ್ತೆ. ಸೊ ಇಂಡಸ್ಟ್ರೀಸ್ ಇನ್ ದ ಸೆನ್ಸ್ ಕಂಪನಿ ನೇಮ್ ಅಲ್ಲೇ ಆ ಒಂದು ಬ್ರ್ಯಾಂಡ್ ನ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ರೆ ದಿಸ್ ಇಸ್ ವಾಟ್ ಗಿವಿಂಗ್ ಅ ಪ್ರಾಡಕ್ಟ್ ಆ ಯೂನಿಕ್ ಐಡೆಂಟಿಟಿ. ಇವಾಗ ಬಿಸ್ಲೇರಿ ಅಂದ್ರೆ ಅದಕ್ಕೆ ಬಿಸ್ಲೇರಿ ಅಂದ್ರೆ ದಟ್ ಈಸ್ ಅ ವಾಟರ್ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಯೂನಿಕ್ ಐಡೆಂಟಿಟಿ. ಸೊ ನಾವು ಯಾವುದೇ ಒಂದು ಬ್ರ್ಯಾಂಡ್ ಹೇಳುವಾಗ ಅದಕ್ಕೆ ಆದಂತ ಯೂನಿಕ್ ಐಡೆಂಟಿಟಿ ಇರುತ್ತೆ, ಮತ್ತೆ ಅದಕ್ಕೆ ಆದಂತ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಆದಂತ ಕಸ್ಟಮರ್ ರೀಚ್ ಇರುತ್ತೆ. ಸೊ ಇದೆಲ್ಲನೂ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಬ್ರ್ಯಾಂಡಿಂಗ್. ಅಂಡ್ ಪ್ಯಾಕಿಂಗ್, ಇಟ್ ಈಸ್ ಆಲ್ಸೋ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಆಗಿದೆ. ದಿಸ್ ಇಸ್ ವಾಟ್ ಡಿಸೈನಿಂಗ್ ಅ ಕಂಟೈನರ್ ಟು ಪ್ರೊಟೆಕ್ಟ್ ಅಂಡ್ ಅಟ್ರಾಕ್ಟ್ ಕಸ್ಟಮರ್ಸ್. ಎಕ್ಸಾಂಪಲ್, ಕಲರ್ಫುಲ್ ಚಾಕ್ಲೇಟ್ ಬಾಕ್ಸ್ ಪ್ಯಾಕಿಂಗ್. ಕಲರ್ಫುಲ್ ಚಾಕ್ಲೇಟ್ ನ ಒಂದು ಕಲರ್ಫುಲ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದ್ರೆ ಕಸ್ಟಮರ್ಸ್ ಅಟ್ರಾಕ್ಷನ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಪ್ಯಾಕಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಲೇಬಲಿಂಗ್, ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಆನ್ ದ ಪ್ರಾಡಕ್ಟ್ ಲೈಕ್ ಪ್ರೈಸ್, ಇಂಗ್ರೀಡಿಯೆಂಟ್ಸ್, ಎಕ್ಸ್ಪೈರಿ ಡೇಟ್ ಎಕ್ಸೆಟ್ರಾ. ಆಲ್ರೆಡಿ ನಾವು ಏನೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕೂಡ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ನ ನೋಡಿ ತಗೊಳ್ತೀವಿ, ಮತ್ತೆ ಅದರ ಪ್ರೈಸ್ ನೋಡ್ತೀವಿ, ಇಂಗ್ರೀಡಿಯೆಂಟ್ಸ್ ಏನೇನು ಆಡ್ ಮಾಡಿದ್ದಾರೆ, ಎಕ್ಸ್ಪೈರಿ ಡೇಟ್ ಇನ್ನು ಎಕ್ಸ್ಪೆಂಡ್ ಅಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತೀವಲ್ವಾ. That is what every information will be given to the customers by labeling the proper label, in the sense providing the information for the product for the customers. Example, nutritional facts on a snack pack. And product positioning, creating a unique image of a product in the customer's mind. ನಮ್ಮ ಮೈಂಡ್ ಗೆ ಬಿಸ್ಲೇರಿ ಅಂತ ಬಂದ್ರೆ ಅದರ ಒಂದು ಗ್ರೀನ್ ಕಲರ್ ಕವರ್, ಆ ಒಂದು ಲೇಬಲಿಂಗ್ ನಮಗೆ ಮೈಂಡ್ ಅಲ್ಲಿ ಬರುತ್ತೆ. ಅಂಡ್ ಕೋಕಾ ಕೋಲಾ ಅಂದ್ರೆ ಅದರ ಒಂದು ರೆಡ್ ಕಲರ್ ಲೇಬಲಿಂಗ್ ನಮಗೆ ಮೈಂಡ್ ಬರುತ್ತೆ. ಐಫೋನ್ ಅಂದ್ರೆ ಅದರ ಒಂದು ಆಪಲ್, ಬೈಟನ್ ಆಪಲ್ ನಮ್ ಸಿಂಬಲ್ ಮೈಂಡ್ ಅಲ್ಲಿ ಬರುತ್ತೆ. ದೇ ಹ್ಯಾವ್ ಜಸ್ಟ್ ಕ್ರಿಯೇಟೆಡ್ ದೇರ್ ಬ್ರ್ಯಾಂಡ್ ಅಂಡ್ ದೇ ಹ್ಯಾವ್ ಸೆಟ್ ದೇರ್ ಯುನಿಕ್ ಇಮೇಜ್ ಫಾರ್ ದ ಕಸ್ಟಮರ್ಸ್ ಟು ಪರ್ಚೇಸ್ ಅಂಡ್ ಟು ಇನ್ಫ್ಲೂಯೆನ್ಸ್ ಅಪಾನ್ ದ ಪೀಪಲ್ ಟು ಬೈ ದೇರ್ ಪ್ರಾಡಕ್ಟ್ಸ್.
ಅವ್ರು ಎಲ್ಲಾ ಒಂದು ಟೈಮ್ ನಲ್ಲೂ ಅವರ ಒಂದು ಬ್ರ್ಯಾಂಡಿಂಗ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಪೀಪಲ್ ವೆದರ್ ದೇ ಹ್ಯಾವ್ their necessity to buy that product, it is secondary, but they are always influencing the people to buy their product. So that is comes under the product positioning and product differentiation. ಪ್ರಾಡಕ್ಟ್ ಗೆ ಡಿಫ್ರೆನ್ಸಿಯೇಷನ್ ಇರಬೇಕಲ್ವಾ. ಎಲ್ಲಾ ಪ್ರಾಡಕ್ಟ್ ನಾವು ಇವತ್ತು ಐಫೋನ್ 11 9 14 16 ಲಾಂಚ್ ಮಾಡ್ತಾ ಇದೀವಿ ಅನ್ನುವಾಗ ನೆಕ್ಸ್ಟ್ ಡೇ ಅದೇ ಹೆಸರಲ್ಲಿ ಅದೇ ಫೋನ್ ಅಲ್ಲಿ ಲಾಂಚ್ ಮಾಡಕ್ಕಾಗಲ್ಲ. ಸಮ್ ಇಂಪ್ರೂವ್ಮೆಂಟ್ಸ್ ಅನ್ನೋದು ಇರಬೇಕಾಗುತ್ತೆ, ಡಿಫ್ರೆನ್ಸಿಯೇಷನ್ ಅನ್ನೋದು ಇರಬೇಕಾಗುತ್ತೆ. ಸೊ ಮೇಕಿಂಗ್ ಅ ಪ್ರಾಡಕ್ಟ್ ಡಿಫರೆಂಟ್ ಫ್ರಮ್ ಕಾಂಪಿಟೇಟರ್ಸ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ಎಕ್ಸಾಂಪಲ್ ಸ್ಮಾರ್ಟ್ ಫೋನ್ ವಿತ್ ಬೆಸ್ಟ್ ಕ್ಯಾಮರಾ ಆರ್ ಲಾಂಗರ್ ಬ್ಯಾಟರಿ ಲೈಫ್. ಯಾವ ಫೋನ್ ತಗೊಂಡ್ರು ಇವೆರಡು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಒಂದು ಬೆಟರ್ ಕ್ಯಾಮರಾ ಕೊಟ್ಟಿರ್ತಾರೆ, ಬ್ಯಾಟರಿ ಲೈಫ್ ಶಾರ್ಟ್ ಆಗಿರುತ್ತೆ. ಕೆಲವೊಬ್ರು ಬ್ಯಾಟರಿ ಲೈಫ್ ಲಾಂಗ್ ಲೈಫ್ ಕೊಟ್ಟಿದ್ರು ಕೂಡ ಕ್ಯಾಮರಾ ಏನು ಅಷ್ಟು ಒಂದು ಕ್ವಾಲಿಟಿ ಆಗಿರಲ್ಲ. ಸೊ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಯಾವಾಗ್ಲೂ ನಾವು ಮಾಡ್ತಾ ಇರಬೇಕಾಗುತ್ತೆ ಫಾರ್ ದ ಬೆಟರ್ ಮಾರ್ಕೆಟಿಂಗ್. ಅಂಡ್ ಪ್ರೈಸಿಂಗ್, setting the amount customers pay for the product, this is what known pricing. Pricing should be affordable by the customers. Example 80 for a soft drink. ಒಂದು ಸಾಫ್ಟ್ ಡ್ರಿಂಕ್ 80 ಅಂದ್ರೆ ಯಾವ ಕ್ಯಾಟಗರಿ ಆಫ್ ಪೀಪಲ್ ನಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ, ಯಾವ ಕ್ಯಾಟಗರಿ ಆಫ್ ಪೀಪಲ್ ನಮ್ಮ ಪ್ರಾಡಕ್ಟ್ ಗೆ ಒಂದು ಅಡಿಕ್ಟ್ ಅನ್ನೋದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಯಾವ್ದ್ರ ಮೂಲಕ ಆಗುತ್ತೆ ಅಂದ್ರೆ ಈ ಒಂದು ಪ್ರೈಸಿಂಗ್ ಮೂಲಕ ಆಗುತ್ತೆ. ಸೊ ಯಾವಾಗ್ಲೂ ನಾವು ಪ್ರೈಸಿಂಗ್ ಮಾಡ್ಬೇಕಾದ್ರೆ ತುಂಬಾ ಪೀಪಲ್ ನ ಇನ್ಫ್ಲೂಯೆನ್ಸ್ ಮಾಡುವಂತ ಪ್ರೈಸಿಂಗ್ ನ ಮಾಡಬೇಕಾಗುತ್ತೆ. ಅಂಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪ್ರೈಸಿಂಗ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಸ್ಟಮರ್ ಡಿಮ್ಯಾಂಡ್, ಕಾಂಪಿಟೇಟರ್ ಪ್ರೈಸಸ್, ಗವರ್ಮೆಂಟ್ ರೂಲ್ಸ್, ಇನ್ಕಮ್ ಲೆವೆಲ್ ಆಫ್ ಕಸ್ಟಮರ್ಸ್, ಇದೆಲ್ಲಾನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಪ್ರೈಸಸ್. ಅಂಡ್ ನೆಕ್ಸ್ಟ್ ಮೆಥಡ್ ಆಫ್ ಪ್ರೈಸಿಂಗ್ ಯಾವ ರೀತಿ ನಾವು ಮೆಥಡ್ ಆಫ್ ಪ್ರೈಸಿಂಗ್ಸ್ ಇದೆ, ಎಷ್ಟು ಮೆಥಡ್ಸ್ ಇದೆ ಅನ್ನೋದನ್ನ ನೋಡೋಣ. ಕಾಸ್ಟ್ ಮೈನಸ್ ಬೇಸ್ಡ್ is in the sense price is equal to cost plus profit. ನಾವು ಪ್ರೈಸ್ ನ ಹೇಗೆ ಫಿಕ್ಸ್ ಮಾಡಬೇಕು ಒಂದು ಪ್ರಾಡಕ್ಟ್ ಪ್ರೈಸ್ ನ ಅಂದ್ರೆ ಆ ಪ್ರೈಸ್ ನ ನಾವು ತಯಾರಿಸೋದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಪ್ಲಸ್ ನಮಗೆ ಯಾವ ಲೆವೆಲ್ ಆಫ್ ಯಾವ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡು ಪ್ರೈಸ್ ನ ಫಿಕ್ಸ್ ಮಾಡಬೇಕಾಗುತ್ತೆ. ಡಿಮ್ಯಾಂಡ್ ಬೇಸ್ಡ್, ಪ್ರೈಸ್ ಡಿಪೆಂಡ್ಸ್ ಆನ್ ಕಸ್ಟಮರ್ ಡಿಮ್ಯಾಂಡ್ ಹೇಗಿದೆ ಅನ್ನೋದ್ರ ಮೇಲೆ ಪ್ರೈಸ್ ಡಿಮ್ಯಾಂಡ್ ಆಗುತ್ತೆ. ನಾವು ನಾರ್ಮಲ್ ಸೀಸನ್ ಅಲ್ಲೇ ನೋಡಿರ್ತೀವಿ, ಅವರೇಕಾಯಿ ಯಾವಾಗ ಜಾಸ್ತಿ ಇರುತ್ತೋ ಅವಾಗ 50-40 ರುಪೀಸ್ಗೆಲ್ಲ ಸೇಲ್ಸ್ ಮಾಡ್ತಾರೆ. ಡಿಮ್ಯಾಂಡ್ ಯಾವಾಗ ಕಮ್ಮಿ ಆಗ್ತಾ ಇರುತ್ತೋ ಅವಾಗ 40-50 ರುಪೀಸ್ ಸಿಗುತ್ತೆ. ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೋ ಆ ಒಂದು ಅವರೇಕಾಯಿ ಸೀಸನ್ ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ಆವಾಗ ಕೆಜಿ ಅವರೇಕಾಯಿ 100-150 ಸೇಲ್ಸ್ ಮಾಡ್ತಾ ಇರ್ತಾರೆ. ದಿಸ್ ಇಸ್ ವಾಟ್ ಕ್ರಿಯೇಟಿಂಗ್ ದ ಡಿಮ್ಯಾಂಡ್ ಫಾರ್ ದ ಕಸ್ಟಮರ್ಸ್ ಟು ಬೈ ಯೋರ್ ಪ್ರಾಡಕ್ಟ್. ಅಂಡ್ ಕಾಂಪಿಟೇಷನ್ ಬೇಸ್ಡ್, ಪ್ರೈಸ್ ಬೇಸ್ಡ್ ಆನ್ ಕಾಂಪಿಟೇಟರ್ ಪ್ರೈಸಸ್. ಪ್ರೈಸ್ ಯಾವಾಗ್ಲೂ ಬಿಫೋರ್ ಕಾನ್ಸೆಪ್ಟ್ ಅಲ್ಲಿ ಕೂಡ ಹೇಳಿದೀನಿ, ಪ್ರೈಸ್ ಫಿಕ್ಸ್ ಮಾಡುವಾಗ ನಮ್ಮ ಕಾಂಪಿಟೇಟರ್ಸ್ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅವ್ರು ಯಾವ ಪ್ರೈಸ್ ಗೆ ಯಾವ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಕೊಡ್ತಾ ಇದಾರೆ ಕಸ್ಟಮರ್ ಗೆ, ನಾವು ಇನ್ನು ಏನು ಬೆಟರ್ ಆಗಿ ಕೊಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಸ್ಕಿಮ್ಮಿಂಗ್, ಹೈ ಪ್ರೈಸ್ ಇನಿಷಿಯಲಿ ದೆನ್ ರೆಡ್ಯೂಸ್ಡ್, ಇದನ್ನ ಫಾಲೋ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪೆನಿಟ್ರೇಷನ್, low price initially to attract customers, example free trial of an app. ಪೆನಿಟ್ರೇಷನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಕೊಡೋದು, ನೆಕ್ಸ್ಟ್ ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಹೋಗೋದು. ಎಕ್ಸಾಂಪಲ್ ಇದಕ್ಕೂ ಹೇಳ್ಬೇಕಾದ್ರೆ ಎಷ್ಟೋ ಒಂದು ಸಿಮ್ ಕಂಪನೀಸ್ ಏನಿದೆ, ನೆಟ್ವರ್ಕ್ ಕಂಪನೀಸ್, ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಡೇಟಾಸ್ ಮತ್ತೆ ಕೆಲವೊಂದೆಲ್ಲ ಫ್ರೀ ಆಗಿ ಕೊಟ್ಟು ಅಡಿಕ್ಟ್ ಮಾಡಿ ಆ ಸಿಮ್ ನೆಟ್ವರ್ಕ್ ಗೆ ಇವಾಗ ರೀಚಾರ್ಜ್ ವ್ಯಾಲ್ಯೂ ಎಷ್ಟಾಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ದಟ್ ಈಸ್ ವಾಟ್ ಪೆನಿಟ್ರೇಟಿಂಗ್. ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಿ ಲೋ ಪ್ರೈಸ್ ಇನ್ ಇನಿಷಿಯಲ್ ಟು ಅಟ್ರಾಕ್ಟ್ ಕಸ್ಟಮರ್ಸ್, ಎಕ್ಸಾಂಪಲ್ ಫ್ರೀ ಟ್ರಯಲ್ ಆಫ್ ಅನ್ ಆಪ್ ಆರ್ ಫ್ರೀ ಲೋ ಕಾಸ್ಟ್ ಆಫ್ ರೀಚಾರ್ಜ್ ಫಾರ್ ದ ನೆಟ್ವರ್ಕ್ ಇನ್ ಸೆಲ್ ಫೋನ್ಸ್. That is what penetration. This and everything comes under the methods of pricing. And next, let us go finally to the conclusion of this concept, marketing mix. Marketing mix helps businesses decide what to sell, at what price, where to sell, and how to promote their product in order to satisfy customers and earn profit. ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಡಿಸೈಡ್ ವಾಟ್ ಟು ಸೆಲ್, ಏನ ಮಾರಬೇಕು, ಅಂಡ್ ವಾಟ್ ಪ್ರೈಸ್, ಎಷ್ಟು ಕಾಸಿಗೆ ಮಾರಬೇಕು, ಅಂಡ್ ವೇರ್, ಯಾವ ಪ್ಲೇಸ್ ಅಲ್ಲಿ ಮಾರಬೇಕು, ಅಂಡ್ ಹೌ ಟು ಪ್ರಮೋಟ್, ಅದನ್ನ ಹೇಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕು. ಎವ್ರಿಥಿಂಗ್ ಈಸ್ ಕಮ್ಸ್ ಅಂಡರ್ ದ ಮಾರ್ಕೆಟಿಂಗ್ ಮಿಕ್ಸ್. So I hope you all understood. Let us see in another video.